ಏನು ಚಿಕ್ಕಬಳ್ಳಾಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿರೋ ಹಿನ್ನೆಲೆಯಲ್ಲಿ ಆ ಪ್ರಧಾನಿಯವರಿಗೆ ಒಂದು ಗಿಫ್ಟನ್ನು ಕೊಡಬೇಕು, ಈ ಕ್ಷೇತ್ರದ ಈ ಭಾಗದ ಒಂದು ಹಣ್ಣನ್ನು ಗಿಫ್ಟ್ ಕೊಡಬೇಕು ಅಂತ ರೈತರೊಬ್ಬರು ಇಲ್ಲಿ ಬಂದಿದ್ದಾರೆ. ಅವರು ತೂಬಗೆರೆ ಭಾಗದ ಒಂದು ರೈತರು ಬಂದಿದ್ದಾರೆ. ಅವರು ಹಲಸಿನ ಹಣ್ಣು, ಈ ಭಾಗದ ಫೇಮಸ್ ಆಗಿರುತ್ತೆ ಹಲಸಿನ ಹಣ್ಣನ್ನು ಮೋದಿಯವರು ಕೊಡಬೇಕು ಅಂತ ಬಂದಿರೋದು. ಸರ್, ಈಗ ಏನಕ್ಕೆ ಬಂದಿದ್ದೀರಿ, ಏನು ತಂದಿದ್ದೀರಿ, ತಮ್ಮ ಹೆಸರು ಹೇಳ್ಬಿಡಿ. ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ. ಏನು ನಾವು ಈ ಚಿಕ್ಕಬಳ್ಳಾಪುರ ಲೋಕಸಭಾಕ್ಕೆ ನರೇಂದ್ರ ಮೋದಿಜಿ ಅವರು ಆಗಮಿಸ್ತಾ ಇದ್ದಾರೆ. ನಮಗೆ ಒಂಥರ ಹೆಮ್ಮೆ ಆದಂಥ ವಿಷಯ. ಯಾಕಂದರೆ ಇಡೀ ನಮ್ಮ ಈ ಜಿಲ್ಲೆಯೆಲ್ಲ ಪ್ರಸಿದ್ಧ ಆಗಿರ್ತಕ್ಕಂಥ ಹಲಸಿನ ಹಣ್ಣು ಪ್ರಸಿದ್ಧ, ನಮ್ಮೂರು ತೂಬಗೆರೆ ಹತ್ರ. ಸೊ ಆದ್ದರಿಂದ ಅದನ್ನು ನಾನು ಚಂದ್ರು ಹಲ್ಸ್ ಅಂತೇಳಿ, ಇದು ಹಣ್ಣಿನ ಹೆಸರು. ಅದರಿಂದ ಅದನ್ನು ತಂದು ಪ್ರಧಾನಿಯವರು ಕೊಟ್ಬಿಟ್ಟು ಶುಭ ಹಾರೈಸೋಣ ಅಂತೇಳಿ ಬಂದಿದ್ದೀನಿ. ಯಾಕಂದರೆ ಇದಕ್ಕೆ ಮುಂಚೆ ಇಂದಿರಾ ಗಾಂಧೀಜಿ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರಾಗಿರ್ಬೋದು, ಎಲ್ಲರಿಗೂ ನಾನು ಇದೇ ಥರನೇ ಕೊಟ್ಟಿದ್ದೀನಿ, ಅವ್ರು ಶುಭ ಹಾರೈಸಿದ್ದೀನಿ. ಹಾಗೆ ನಮ್ಮ ಪ್ರಧಾನಿ, ಒಬ್ಬ ದೇಶದ ಹೆಮ್ಮೆಯ ಪ್ರಧಾನಿ ಅಂತಲೇ ಹೇಳ್ಬೋದು, ಅಂಥವ್ರು ಇವತ್ತು ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಹಲಸಿನ ಹಣ್ಣು ಕೊಡೋಣ ಅಂತೇಳಿ ನಾನು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಪೊಲೀಸರು ನಮ್ಮನ್ನು ಒಳಗಡೆ ಬಿಡ್ತಾ ಇಲ್ಲ. ಯಾಕಂದರೆ ನಾವು ಹಳ್ಳಿ ರೈತರಾಗಿ ನಮಗೇನು ಗೊತ್ತಿಲ್ಲ ಪರ್ಮಿಷನ್ ಯಾವ ಥರ ತೊಗೊಳೋದು ಏನು ಎತ್ತಂತ. ಸೊ ಆದ್ದರಿಂದ ಬಂದು ನೋಡೋಣ, ಯಾರನ್ನ ಬಂದು ಅವಕಾಶ ಕೊಡಿಸಿದ್ರೆ ಕೊಡೋಣ ಅಂತೇಳಿ ಬಂದಿದ್ದೀನಿ ಸರ್. ಈಗ ಇಷ್ಟೆಲ್ಲ ಭದ್ರತಾ ದೃಷ್ಟಿಯಲ್ಲಿ, ಇಷ್ಟೆಲ್ಲ ಭದ್ರತೆ ನಡುವೆ ತಾವು ಹೇಗೆ ಪ್ರಧಾನ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡೋಣ ಸರ್. ಅದು ವಿಶ್ವಾಸ ಇದೆ, ಯಾರನ್ನೊಬ್ರು ಬಂದು ಕರ್ಕೊಂಡೋಗಿ ಕೊಡಿಸ್ತಾರ ಅನ್ನೋ ಒಂದು ಈ ಮನೋಭಾವದಿಂದ. ಯಾಕಂದರೆ ನಾನೊಬ್ಬ ಹಳ್ಳಿ ರೈತನಾಗ ನನಗೆ ಯಾವ ಥರ ಪರ್ಮಿಷನ್ ಏನು ಅವೆಲ್ಲ ನಮ್ಗೆ ಗೊತ್ತಿಲ್ಲ, ಪ್ರೊಸೀಜರ್ಸ್ ಎಲ್ಲ. ಆದ್ದರಿಂದ ನಾನು ಇವತ್ತು ಏಕೆ ಬಂದಿದ್ದೀನಿ, ತೊಗೊಬಂದಿದ್ದೀನಿ. ನೋಡೋಣ, ಯಾರನ್ನ ಕರೆದು ನಮ್ಮಂಥ ಒಬ್ಬ ಬಡ ಮತ್ತು ಹಳ್ಳಿ ರೈತರಿಗೆ ಗುರುಸಿ ಯಾರನ್ನ ವೇದಿಕೆ ಮೇಲೆ ಪ್ರಧಾನಿ ಅವ್ರಿಗೆ ಕೊಡಿಸ್ತಾರೆ ಅಂತ ನೋಡಿ ಕಾಲ್ಕೊಂಡಿದ್ದೀನಿ. ನೋಡೋಣ ಮುಂದಿನ ಏನಾಗುತ್ತೆ ಅಂತ. ಇದಿಷ್ಟು ಏನು ರೈತ ಏನು ತಾನು ತಂದಿರೋ ಹಲಸಿನ ಹಣ್ಣ ಏನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು, ಅವ್ರಿಗೆ ಮಾತಾಡಿಸ್ಬೇಕು ಅನ್ನೋ ಖುಷಿಯಲ್ಲಿ ರೈತ ಇದ್ದಾನೆ. ಅವ್ರಿಗೆ ಆ ರೀತಿ ಅವಕಾಶ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.